ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ 2 ಟಾಪಿಕ್ಸ್ ಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ಇಂಡಿಯಾದ ಹೋಟೆಲ್ ಬಿಸ್ನೆಸ್ FY 2025 ನಲ್ಲಿ ಸಖತ್ ದುಡ್ಡು ಮಾಡೋ ಹಾಗೆ ಕಾಣ್ತಿದೆ. ಇದಾದ್ಮೇಲೆ ಇಂಡಿಯಾದ GDP ಗ್ರೋತ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಅಂದ್ರೆ 6.4% ಗೆ ಡೌನ್ ಆಗಿದೆ. ಅಡ್ವಾನ್ಸ್ ಎಸ್ಟಿಮೇಟ್ ಇಂದ ಬಂದಿರೋಂತ ಮಾಹಿತಿ ಇದು. ನಿಮ್ಮೆಲ್ಲರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ಗೆ ಸ್ವಾಗತ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಚಾರಗಳನ್ನ ತುಂಬಾ ಸಿಂಪ್ಲಿಫೈ ಮಾಡಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು Jan 9th ಗುರುವಾರ. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವು ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ಕೊಂಡು ಬರೋಣ. ICRA ಅಂತ ಒಂದು ಕಂಪ್ನಿ ಇದೆ. ಅದು ಹೋಟೆಲ್ ಕ್ಷೇತ್ರದ ಬಗ್ಗೆ ರಿಸರ್ಚ್ ಮಾಡಿ ಒಂದು ವಿಷಯನ ಹೇಳಿದೆ. ಏನ್ ಗೊತ್ತಾ, 2025ನೇ ಹಣಕಾಸು ವರ್ಷ ಅಂತ ಏನ್ ಹೇಳ್ತೀವಿ, ನಮ್ಮ ಭಾರತದ ಹೋಟೆಲ್ಗಳ ಒಂದು ರೆವಿನ್ಯೂ ಪರ್ ಅವೈಲೇಬಲ್ ರೂಮ್, ರೇವ್ಪಾರ್ ಅಂತ ಹೇಳ್ತಾರಲ್ಲ, ಅದು ಕಳೆದ 10 ವರ್ಷಗಳಲ್ಲಿ ಅತಿ ಜಾಸ್ತಿ ಆಗತ್ತಂತೆ. ರೇವ್ಪಾರ್ ಅಂದ್ರೆ ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಅಷ್ಟ್ ಮಾತ್ರ ಅಲ್ಲ, 2026ರಲ್ಲೂ ಕೂಡ ಇದು ಯಾವ ರೀತಿ ಜಾಸ್ತಿ ಆಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಇದು ಬರೀ ಹೋಟೆಲ್ ಬಿಸ್ನೆಸ್ ಕತೆ ಮಾತ್ರ ಅಲ್ಲ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಕೂಡ ತೋರಿಸುತ್ತೆ. ಇದು ಹೇಗೆ ಅಂತಾನು ಕೂಡ ನೋಡೋಣ. ಮೊದಲಿಗೆ ರೇವ್ಪಾರ್ ಅಂದ್ರೆ ಏನು ಅಂತ ತಿಳ್ಕೊಂಡ್ ಬರೋಣ. ರೇವ್ಪಾರ್ ಅಂತ ಅಂದ್ರೆ ಪ್ರತಿದಿನ ಒಂದೊಂದು ರೂಮ್ ನಿಂದ ಹೋಟೆಲ್ ಎಷ್ಟು ದುಡ್ಡು ಮಾಡುತ್ತೆ ಅಂತ ಲೆಕ್ಕ ಹಾಕೋದು. ಇದರಲ್ಲಿ 2 ಮುಖ್ಯ ವಿಷಯಗಳನ್ನ ಗಮನಿಸ್ತಾರೆ. ಒಂದು, ಎಷ್ಟು ಜನ ರೂಮ್ ಬುಕ್ ಮಾಡ್ತಾರೆ ಅಂತ. ಇನ್ನೊಂದು, ಒಂದೊಂದು ರೂಮ್ಗೂ ಎಷ್ಟು ದುಡ್ಡು ಕೊಡ್ತಾರೆ ಅಂತ. ರೇವ್ಪಾರ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಹೆಚ್ಚು ಜನ ರೂಮ್ ಬುಕ್ ಮಾಡ್ತಿದ್ದಾರೆ ಅಂತ ಅರ್ಥ, ಅಥವಾ ರೂಮಿನ ಬೆಲೆ ಜಾಸ್ತಿ ಆಗಿದೆ ಅಂತ ಅರ್ಥ, ಅಥವಾ ಎರಡೂ ಆಗಿರ್ಬೋದು. ಈಗ ಭಾರತದಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ. ನೋಡಿ, 2026ರ ಹೊತ್ತಿಗೆ ಹೋಟೆಲ್ ರೂಮ್ಗಳು 72 ಇಂದ 74% ವರೆಗೂ ಬುಕ್ ಆಗ್ಬೋದು. ಅಂದ್ರೆ ಸುಮಾರು 75% ರೂಮ್ಗಳು ಫುಲ್ ಇರ್ಬೋದು ಅಂತ. ಇನ್ನು ಪ್ರೀಮಿಯಂ ಹೋಟೆಲ್ಸ್ ಗಳಲ್ಲಿ ಒಂದು ರೂಮಿನ ಬಾಡಿಗೆ ಆವರೇಜ್ ಅಲ್ಲಿ ನೋಡಿದ್ರು ಕೂಡ 8,000ದಿಂದ 8,004 ರೂಪಾಯಿಗಳು ಕೂಡ ಆಗ್ಬೋದು. ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಜನರು ಎಷ್ಟು ಖರ್ಚು ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ. ಹೋಟೆಲ್ಗಳಂತಹ ನಾನ್ ಎಸೆನ್ಷಿಯಲ್ಸ್ ಖರ್ಚುಗಳಿಗೂ ಕೂಡ ಜಾಸ್ತಿ ಮಾಡ್ತಿದ್ದಾರೆ ಅಂತ ನಮ್ಗಿಲ್ಲಿ ಗೊತ್ತಾಗ್ತಿದೆ. ಹೋಟೆಲ್ ಯಾಕೆ ಹೆಚ್ಚು ಬುಕ್ ಆಗ್ತಿದೆ ಅಂತ ನೋಡೋಣ. ನೋಡಿ, ಜನರು ಹೋಟೆಲ್ಗೆ ಬರೀ ಮಲ್ಗೋದಕ್ಕೆ ಮಾತ್ರ ಹೋಗೋದಿಲ್ಲ. ಮದುವೆ ಆಗಿರ್ಬೋದು, ಆಫೀಸ್ ಕೆಲ್ಸಕ್ಕೆ ಆಗಿರ್ಬೋದು, ಹಾಲಿಡೇಸ್ ಆಗಿರ್ಬೋದು, ಕಾನ್ಫರೆನ್ಸ್ ಅಥವಾ ಬರೀ ರೆಸ್ಟ್ ಮಾಡೋದಕ್ಕೂ ಸಹ ಹೋಗ್ತಾರೆ. ಹೋಟೆಲ್ ರೂಮ್ಸ್ ಜಾಸ್ತಿ ಬುಕ್ ಆಗೋದು ಮತ್ತೆ ರೂಮ್ ಬಾಡಿಗೆ ಜಾಸ್ತಿ ಮಾಡಿರೋದನ್ನ ನೋಡ್ತಿದೀವಿ ಅಂತಂದ್ರೆ ಜನ ಪ್ರಯಾಣ ಮಾಡೋದಕ್ಕೆ ಮತ್ತೆ ರೆಸ್ಟ್ ಮಾಡೋದಕ್ಕೆ ಜಾಸ್ತಿ ಖರ್ಚು ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಗೊತ್ತಾಗತ್ತೆ. ಇನ್ನು ಕಂಪನಿಗಳನ್ನ ನೋಡ್ತಿದೀವಿ ಅಂತಂದ್ರೆ ಆಫೀಸ್ ಮೀಟಿಂಗ್ಸ್ ಆಗಿರ್ಬೋದು, ಕಾನ್ಫರೆನ್ಸ್ ಆಗಿರ್ಬೋದು ಮತ್ತೆ ಟ್ರಿಪ್ಸ್ ಕೊಡ್ತಿರೋದ್ರಿಂದ ಕಾರ್ಪೊರೇಟ್ ಕಾನ್ಫಿಡೆನ್ಸ್ ಸಹ ತುಂಬಾ ಹೆಚ್ಚಾಗೋಗ್ತಿದೆ. ಇನ್ನು ಪ್ರವಾಸೋದ್ಯಮದ ಅಂದ್ರೆ ಟೂರಿಸ್ಟ್ ಸೆಕ್ಟರ್ ಅಲ್ಲಿ ನೋಡ್ತಿದೀವಿ ಅಂತಂದ್ರೆ ಇದರ ರೋಲ್ ಏನು. ಭಾರತದಲ್ಲಿ ಕೊರೋನಾ ಆದ್ಮೇಲೆ ನಮ್ಮ ದೇಶದ ಪ್ರವಾಸ ಅಂದ್ರೆ ಡೊಮೆಸ್ಟಿಕ್ ಟೂರಿಸಂ ಜಾಸ್ತಿ ಆಗಿದೆ. ಇನ್ನು ಫಾರಿನ್ ಟೂರಿಸ್ಟ್ ಅರೈವಲ್ಸ್ ಕೂಡ ತುಂಬಾ ನಿಧಾನವಾಗಿ ಜಾಸ್ತಿ ಆಗ್ತಿದೆ. 2019ರಲ್ಲಿ 10 ಮಿಲಿಯನ್ ವಿದೇಶಿಗರು ಕೂಡ ಬಂದಿದ್ದಾರೆ ಗೊತ್ತಾ. ಇನ್ನು 2023ಯಲ್ಲಿ ನಾವು ನೋಡಿದ್ವಿ ಅಂತಂದ್ರೆ 6.2 ಮಿಲಿಯನ್ ಜನಗಳು ಕೂಡ ಬಂದಿದ್ದಾರೆ. ಇದನ್ನ ಜಾಸ್ತಿ ಮಾಡಬೇಕು ಅಂತಾನೆ ಸರ್ಕಾರ 2020 ಇಂದ 17 ಹೊಸ ಏರ್ಪೋರ್ಟ್ ಅನ್ನ ಕಟ್ಟಿದೆ. ಇದರಿಂದ ಜನರಿಗೆ ಪ್ರಯಾಣ ಮಾಡೋದು ತುಂಬಾನೇ ಸುಲಭ ಆಗ್ತಿದೆ. ಇನ್ನು ಲೋಕಲ್ ಮತ್ತೆ ಇಂಟರ್ನ್ಯಾಷನಲ್ ಟೂರಿಸಂ ಏನಾಗ್ತಿದೆ, ಬೆಳೆಯೋದಕ್ಕೂ ಸಹ ತುಂಬಾನೇ ಸಹಾಯ ಮಾಡ್ತಿದೆ. ಇನ್ನು ಹೋಟೆಲ್ಸ್ ಗಳಲ್ಲಿ ನಾವು ನೋಡಿದಾಗ 2 ತರ ಇರುತ್ತೆ, ಬ್ರಾಂಡೆಡ್ ಹೋಟೆಲ್ಸ್ ಹಾಗೇನೆ ಅನ್ಬ್ರಾಂಡೆಡ್ ಹೋಟೆಲ್ಸ್. ಇನ್ನು ಬ್ರಾಂಡೆಡ್ ಹೋಟೆಲ್ಸ್ ಅಂತಂದ್ರೆ ಏನು ನೋಡಿ, ಮ್ಯಾರಿಯೇಟ್, ಲೆಮನ್ ಟ್ರೀ ಮತ್ತೆ HCL ತಾಜ್ ಗ್ರೂಪ್ ಅಂತ ಏನಿದೆ ಗೊತ್ತಾ, ಇದನ್ನ ನಾವು ಬ್ರಾಂಡೆಡ್ ಹೋಟೆಲ್ಸ್ ಗಳಂತ ಕರಿತೀವಿ. ಇವ್ರ ಹತ್ರ ಇವಾಗ 1,66,000 ರೂಮ್ಸ್ ಇದೆ. ಇನ್ನು 5 ವರ್ಷಗಳಲ್ಲಿ 55,000 ಹೊಸ ರೂಮ್ಸ್ ನ ಸೇರ್ಸೋದಕ್ಕೂ ಸಹ ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ಅನ್ಬ್ರಾಂಡೆಡ್ ಹೋಟೆಲ್ಸ್ ಅಂತ ಅಂದ್ರೆ ನೋಡಿ, ಚಿಕ್ಕ ಪುಟ್ಟ ಹೋಟೆಲ್ಸ್ ಆಗಿರ್ಬೋದು, ಗೆಸ್ಟ್ ಹೌಸ್ ಮತ್ತೆ Airbnb ಅಂತ ಏನ್ ಕರಿತೀವಿ, ಇದನ್ನ ಅನ್ಬ್ರಾಂಡೆಡ್ ಹೋಟೆಲ್ಸ್ಗೆ ಸೇರಿಸ್ತೀವಿ. ಈಗ ಬ್ರಾಂಡೆಡ್ ಹೋಟೆಲ್ಸ್ ನವ್ರು ಏನ್ ಮಾಡ್ತಿದ್ದಾರೆ, ಒಂದು ಹೊಸ ಪ್ಲಾನ್ ಅನ್ನ ಮಾಡಿದ್ದಾರೆ. ಅದೇನು ಅಂತಂದ್ರೆ ಈಗ ನಾವು ಅಸೆಟ್ ಲೈಟ್ ಅಪ್ರೋಚ್ ಇದನ್ನ ತಗೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಹೊಸದಾಗಿ ಹೋಟೆಲ್ ನ ಕಟ್ಟೋದ್ರ ಬದಲು ಬೇರೆಯವರ ಹೋಟೆಲ್ಸ್ ಗಳು ಏನಿರುತ್ತೆ ಅದನ್ನ ತಮ್ಮ ಬ್ರ್ಯಾಂಡ್ ಹೆಸರಲ್ಲಿ ಮ್ಯಾನೇಜ್ ಮಾಡ್ತಾರೆ ಅಥವಾ ಫ್ರಾಂಚೈಸಿನ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ರಿಯಲ್ ಎಸ್ಟೇಟ್ ಮತ್ತೆ ಬಿಲ್ಡಿಂಗ್ ಮೇಲೆ ಜಾಸ್ತಿ ಖರ್ಚು ಮಾಡೋದು ತಪ್ಪತ್ತೆ. ಇನ್ನು ಈ ಸೆಕ್ಟರ್ ನಲ್ಲಿ ಹೊಸ ಹೋಟೆಲ್ಸ್ ಗಳನ್ನ ಬೇಗನೆ ಸೇರ್ಸೋದಕ್ಕೂ ಸಹ ತುಂಬಾ ಈಸಿ ಆಗತ್ತೆ. ಹಾಗೆ ಮತ್ತೆ ದುಡ್ಡು ಕಳ್ಕೊಳ್ಳೋದಕ್ಕೆ ರಿಸ್ಕ್ ಸಹ ತುಂಬಾನೇ ಕಡಿಮೆ ಆಗತ್ತೆ. ಇನ್ನು ಹೊಸ ಹೋಟೆಲ್ಸ್ ಅನ್ನ ಯಾಕೆ ಜಾಸ್ತಿ
ಕಟ್ತಿಲ್ಲ. ನೋಡಿ, ಹೊಸ ಹೋಟೆಲ್ಸ್ನ ಕಟ್ಟಬೇಕು ಅಂತಂದ್ರೆ ಟೈಮ್ ತುಂಬಾನೇ ತಗೊಳತ್ತೆ. ಯಾಕೆ ಗೊತ್ತಾ? ಜಾಗನ ತಗೊಳ್ಬೇಕು, ಪರ್ಮಿಷನ್ ತಗೊಳ್ಬೇಕು, ಮತ್ತೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದ್ರೆ ವರ್ಷಗಳೇ ಬೇಕಾಗತ್ತೆ. ಮತ್ತೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಜಾಗ ಸಿಗೋದು ತುಂಬಾನೇ ಕಷ್ಟ, ಹಾಗೆ ಹೆಚ್ಚಿನ ಕಾಸ್ಟ್ಲಿ ಅಂತಾನೂ ಕೂಡ ಹೇಳ್ಬೋದು. ಇನ್ನು ಟಿಯರ್ 2 ಹಾಗೂ ಟಿಯರ್ 3 ನಗರಗಳ ಕಡೆ ಒಂದು ಗಮನ ಕೊಡ್ತಿದೀವಿ ಅಂತಂದ್ರೆ ಇದ್ರ ಹಿಂದೆ ಹೋಟೆಲ್ಸ್ ಮುಂಬೈ ಮತ್ತೆ ಬೆಂಗಳೂರಲ್ಲಿ ಜಾಸ್ತಿ ಅಂತ ಹೇಳ್ಬೋದು. ಹಾಗೆ ಡೆಲ್ಲಿ ತರಹದ ದೊಡ್ಡ ದೊಡ್ಡ ಸಿಟಿಗಳಲ್ಲೇ ಇರ್ತಿತ್ತು. ಆದ್ರೆ ಈಗ ರಸ್ತೆಗಳು ಚೆನ್ನಾಗಿ ಆಗಿರೋದ್ರಿಂದ ಮತ್ತೆ ಏರ್ಪೋರ್ಟ್ಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ಮೆಟ್ರೋ ಸಿಟಿಗಳ ಹೊರಗಡೆ ಇರೋ ಜನರಿಗೆ ಖರ್ಚು ಮಾಡೋದಕ್ಕೆ ದುಡ್ಡು ಜಾಸ್ತಿ ಆಗ್ತಿದೆ. ಅದಕ್ಕೆ ಹೋಟೆಲ್ಸ್ಗಳು ಏನ್ ಮಾಡ್ತಿದ್ದಾರೆ, ಈ ಕಡೆ ಜಾಸ್ತಿ ಹೋಟೆಲ್ಸ್ ಅನ್ನ ಓಪನ್ ಮಾಡ್ತಿದ್ದಾರೆ. ಹೋಟೆಲ್ಸ್ ಬೆಳವಣಿಗೆ ಆರ್ಥಿಕತೆ ಅಂದ್ರೆ ನಮ್ಮ ದೇಶದ ಎಕನಾಮಿಗೆ ಯಾವ ರೀತಿ ಹೆಲ್ಪ್ ಮಾಡತ್ತೆ? ಹೆಚ್ಚು ಹೋಟೆಲ್ಸ್ ಆದ್ರೆ ಫ್ರಂಟ್ ಡೆಸ್ಕ್ ಸ್ಟಾಫ್ಸ್ ಆಗಿರ್ಬೋದು, ಶೆಫ್ಸ್ ಮತ್ತೆ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಟ್ಯಾಕ್ಸಿ ಡ್ರೈವರ್ಸ್ ತರಹ ಕೆಲಸಗಾರರು ಕೂಡ ಜಾಸ್ತಿ ಆಗ್ತಾರೆ. ಇನ್ನು ಟೂರಿಸಂ ಜಾಸ್ತಿ ಆದ್ರೆ ಅಂಗಡಿಗಳು ಮತ್ತೆ ಹೋಟೆಲ್ ಉದ್ಯಮಗಳು ಕೂಡ ತುಂಬಾ ಚೆನ್ನಾಗಿ ದುಡ್ಡು ಮಾಡತ್ತೆ ಅಲ್ವಾ? ಇವೆಲ್ಲನೂ ಕೂಡ ನೋಡ್ತಿದೀವಿ ಅಂತಂದ್ರೆ ಇನ್ವೆಸ್ಟರ್ ಸಹ ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಇವೆಲ್ಲನೂ ಕೂಡ ಆರ್ಥಿಕ ಬೆಳವಣಿಗೆಗೆ ಒಂದು ಒಳ್ಳೆಯ ಲಕ್ಷಣಗಳು ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ನಾವು ನೋಡಿದಾಗ ಜನರಿಗೆ ಇದು ಒಂದು ಸುಂದರವಾದ ಪ್ರಯಾಣ. ಹೊಸ ಜಾಗಗಳಿಗೆ ಸುಲಭವಾಗಿ ಹೋಗೋಕೆ ಹಾಗೆ ಸಮೃದ್ಧವಾಗಿ ಬಾಳೋದಕ್ಕೆ ದಾರಿನೂ ಸಹ ಸಿಗತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ಇವತ್ತು ನಮ್ಮ ಭಾರತದ FY 2025 GDP ಬಗ್ಗೆ ಮಾತಾಡೋಣ. ನೋಡಿ, ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ MOSP ಅಂತಾನೂ ಕೂಡ ಕರಿತೀವಿ. ಇದನ್ನ ನಾವು ನೋಡಿದಾಗ FY 2025 ಅಂದ್ರೆ ಹಣಕಾಸಿನ ವರ್ಷದ ಪ್ರಕಾರ GDPಯ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೂ ಫಾಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ ನ ಬಿಡುಗಡೆ ಮಾಡಿದ್ದಾರೆ. ಈಗ GDP ಅಂದ್ರೆ ಒಂದು ದೇಶದಲ್ಲಿ ಉತ್ಪಾದನೆ ಆಗೋ ಎಲ್ಲಾ ವಸ್ತುಗಳಾಗಿರ್ಬೋದು ಮತ್ತೆ ಸರ್ವಿಸ್ಗಳಾಗಿರ್ಬೋದು, ಇದರ ವ್ಯಾಲ್ಯೂ ಅಂತ ಅರ್ಥ. ಸೊ ಬೇಸಿಕಲಿ GDP ಏನ್ ಮಾಡತ್ತೆ ಅಂತಂದ್ರೆ ನಮ್ಮ ಆರ್ಥಿಕತೆ ಅಂದ್ರೆ ನಮ್ಮ ದೇಶದ ಎಕನಾಮಿ ಅಂತ ಏನ್ ಹೇಳ್ತೀವಿ, ಇದು ಎಷ್ಟು ದೊಡ್ಡದಿದೆ ಅಥವಾ ಚಿಕ್ಕದಿದೆಯಾ ಅಥವಾ ಕುಸ್ದೋಗ್ತಿದ್ಯಾ ಇಲ್ಲ ಬೆಳಿತಿದ್ಯಾ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡತ್ತೆ. GDPನ ಲೆಕ್ಕ ಹಾಕೋದು ಸುಲಭ ಅಂತ ಅನ್ಸ್ಬೋದು. ಎಲ್ಲರೂ ಎಷ್ಟು ಉತ್ಪಾದನೆ ಮಾಡ್ತಾರೆ ಅಂತ ಕೂಡ್ಸಿದ್ರೆ ಆಯ್ತು ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ನಿಜವಾಗ್ಲೂ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾನೇ ಕಷ್ಟ. ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ತುಂಬಾ ಡೇಟಾನ ಕಲೆಕ್ಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಸರ್ಕಾರ ಪ್ರತಿ ವರ್ಷ GDPಯ 6 ತರಹದ ಅಂದಾಜುಗಳನ್ನ ರಿಲೀಸ್ ಮಾಡ್ತಾರೆ. ಇದನ್ನ ಎಸ್ಟಿಮೇಟ್ ಅಂತ ಹೇಳ್ತೀವಿ. ಇದು ಸುಮಾರು 3 ವರ್ಷದ ಪ್ರಾಸೆಸ್ ಅಂತ ಹೇಳ್ಬೋದು. ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ ಮತ್ತೆ ಪ್ರಾವಿಷನಲ್ ಎಸ್ಟಿಮೇಟ್ಸ್ ಪ್ರಕಟವಾಗತ್ತೆ. ಇದಾದ್ಮೇಲೆ ಜಾಸ್ತಿ ಮಾಹಿತಿ ಸಿಕ್ಕಿದಾದ್ಮೇಲೆ ಫಸ್ಟ್ ರಿವೈಸ್ಡ್, ಸೆಕೆಂಡ್ ರಿವೈಸ್ಡ್ ಮತ್ತೆ ಥರ್ಡ್ ರಿವೈಸ್ಡ್ ಎಸ್ಟಿಮೇಟ್ಸ್ ಕೂಡ ಪ್ರಕಟವಾಗತ್ತೆ. ಹೀಗಿದ್ರೂ ಕೂಡ ಪೂರ್ತಿ ಮಾಹಿತಿ ಇಲ್ಲ ಅಂದಮೇಲೆ ಈ ಎಸ್ಟಿಮೇಟ್ಸ್ ಗಳನ್ನ ಯಾಕೆ ಬಿಡುಗಡೆ ಮಾಡಬೇಕು? ವೆರಿ ಸಿಂಪಲ್. ಕಾರಣ ಏನು ಅಂತಂದ್ರೆ ಸರ್ಕಾರಕ್ಕೆ ಎಕನಾಮಿ ಯಾವ ಕಡೆ ಹೋಗ್ತಿದೆ ಅಂತ ಗೊತ್ತಾಗಬೇಕು. 3 ವರ್ಷ ಕಾಯ್ತಿದ್ದಾರೆ ಅಂತಂದ್ರೆ ಇದರ ಒಂದು ಪಾಲಿಸಿನ ತಗೊಳ್ಳೋದಕ್ಕೆ ತುಂಬಾ ಲೇಟ್ ಆಗತ್ತೆ. ಅದಕ್ಕೆ ಅಡ್ವಾನ್ಸ್ ಎಸ್ಟಿಮೇಟ್ಸ್ ತುಂಬಾನೇ ಮುಖ್ಯ. ಆದ್ರೆ ಹುಷಾರಾಗಿ ಯೂಸ್ ಮಾಡಬೇಕು. ಈ ವರ್ಷದ GDP ಅಂದಾಜುಗಳು ಏನ್ ಹೇಳ್ತಿದೆ ಅಂತ ನೋಡೋಣ. ಹೊಸ ಮಾಹಿತಿಯ ಪ್ರಕಾರ FY 2025 ನಲ್ಲಿ ಭಾರತದ ರಿಯಲ್ GDPನ ನಾವು ನೋಡಿದ್ರೆ ಅಂದ್ರೆ ಬೆಲೆ ಏರಿಕೆ ಲೆಕ್ಕಕ್ಕೆ ತಗೊಳ್ದೇ ಇರೋದು ಅಂತ ಅರ್ಥ. ಸುಮಾರು 6.4% ಬೆಳೆಯುವಂತ ನಿರೀಕ್ಷೆ ಇದೆ. ಇದು ಕಳೆದ ವರ್ಷ 8.2% ಅಷ್ಟು ಇತ್ತು. ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 6.6%ಗೆ ಇರುತ್ತೆ ಅಂತಾನೂ ಕೂಡ ಹೇಳಿತ್ತು. ರಿಯಲ್ GDP ಅಂದ್ರೆ ಬೆಲೆ ಏರಿಕೆ ಪರಿಣಾಮ ಏನಿದೆ ಇದನ್ನ ತೆಗೆದು ಉತ್ಪಾದನೆ ಆಗಿರ್ಬೋದು ಮತ್ತೆ ಬಳಕೆಯ ಒಂದು ಬೆಳವಣಿಗೆ ಆಗಿರ್ಬೋದು, ಇದನ್ನ ಅಳತೆ ಮಾಡೋದು. ಇನ್ನು GDP ಬೆಳವಣಿಗೆಯಲ್ಲಿರೋ ಒಂದು ಮೇನ್ ಪಾಯಿಂಟ್ಸ್ ಗಳನ್ನ ನೋಡ್ಕೊಂಡು ಬರೋಣ. ಮ್ಯಾನುಫ್ಯಾಕ್ಚರಿಂಗ್ ನ ನಾವು ನೋಡ್ತಿದೀವಿ ಅಂತಂದ್ರೆ FY 2024 ರಲ್ಲಿ 9.9%ಗೆ ಇತ್ತು. ಅದೇ ನಾವು 2025ಗೆ ನೋಡಿದೀವಿ ಅಂತಂದ್ರೆ 5.3%ಗೆ ಇದೆ. ಇನ್ನು ಮೈನಿಂಗ್ ಗಣಿಗಾರಿಕೆ ವಲಯವನ್ನ ನಾವು ನೋಡಿದಾಗ FY 2024 ರಲ್ಲಿ 7.1%ಗೆ ಇತ್ತು. ಅದೇ FY 2025ಗೆ ನೋಡಿದಾಗ 2.9%ಗೆ ಆಗಿದೆ. ಇದು ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇಂಡಿಯಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗೋದಕ್ಕೆ ಟ್ರೈ ಮಾಡ್ತಿದೆ. ಮತ್ತೆ ಮೈನಿಂಗ್ ಗಣಿಗಾರಿಕೆ ಅಂತ ಏನ್ ಹೇಳ್ತೀವಿ, ಇದು ನಮ್ಮ ದೇಶದ ಮುಖ್ಯ ಕೈಗಾರಿಕೆಗಳಲ್ಲಿ ಒಂದು. ನೋಡಿ, ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ FY 2024 ರಿಪೋರ್ಟರ ಪ್ರಕಾರ 1.4% ಅಲ್ಲಿ ಇತ್ತು. ಅದೇ FY 2025 ನಲ್ಲಿ 3.8%ಗೆ ಏರಿಕೆಯಾಗಿದೆ. ಇನ್ನು ಗವರ್ನಮೆಂಟ್ ಸ್ಪೆಂಡಿಂಗ್ ನ ನಾವು ನೋಡ್ತಿದೀವಿ ಅಂತಂದ್ರೆ ಪಬ್ಲಿಕ್ ಸರ್ವಿಸಸ್ ಅಂದ್ರೆ ಸಾರ್ವಜನಿಕ ಸೇವೆಗಳ ಒಂದು ಸರ್ಕಾರದ ಖರ್ಚು ಸಹ ಜಾಸ್ತಿ ಆಗಿದೆ. ಅಂದ್ರೆ FY 2024 ಪ್ರಕಾರ 7.8% ಅಲ್ಲಿ ಇತ್ತು. ಅದೇ FY 2025 ಅಲ್ಲಿ ನಾವು ನೋಡಿದಾಗ 9.1%ಗೆ ಏರಿಕೆಯಾಗಿದೆ. ಇದರಿಂದ ಹಳ್ಳಿಗಳ ಡಿಮ್ಯಾಂಡ್ ಕೂಡ ಬೆಳೀತಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಅಗ್ರಿಕಲ್ಚರ್ ಚೆನ್ನಾಗಿ ಬೆಳೆದು ರೈತರ ಆದಾಯ ಕೂಡ ತುಂಬಾನೇ ಜಾಸ್ತಿ ಆಗ್ತಿದೆ. ಇನ್ನು ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಶನ್, ಇದನ್ನ ಕನ್ನಡದಲ್ಲಿ ಸ್ಥಿರ ಬಂಡವಾಳ ರಚನೆ ಅಂತಾನೂ ಕೂಡ ಕರಿತೀವಿ.
ಇದರ ಒಂದು ಡೌನ್ಫಾಲ್ ಆಗಿದೆ ಗೊತ್ತಾ. GFCF ಅಂತ ಅಂದ್ರೆ ಫ್ಯಾಕ್ಟರಿ, ಕಾರ್ಖಾನೆ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಬಿಲ್ಡಿಂಗ್, ಈ ತರ ಒಂದು ಆಸ್ತಿಗಳ ಮೇಲೆ ಮಾಡುವಂತಹ ಹೂಡಿಕೆ, ಇನ್ವೆಸ್ಟ್ಮೆಂಟ್ಸ್. FY 2024 ಪ್ರಕಾರ 9.0% ಅಲ್ಲಿ ಇದ್ದಿದ್ದು FY 2025 ಗೆ ನಾವು ನೋಡಿದಾಗ 6.4% ಡೌನ್ ಆಗಿದೆ ಗೊತ್ತಾ. ಇದರಿಂದ ಗೊತ್ತಾಗೋದು ಏನು ಅಂತಂದ್ರೆ ನಮ್ಮ ಸರ್ಕಾರ ಮತ್ತೆ ಪ್ರೈವೇಟ್ ಸಂಸ್ಥೆಗಳು ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಅರ್ಥ. ಇನ್ನು ಪ್ರೈವೇಟ್ ಕನ್ಸಪ್ಷನ್, ಖಾಸಗಿ ಬಳಕೆನ ನಾವು ನೋಡಿದಾಗ ಇದು ಬೆಳೆದು ಎಕನಾಮಿ ಅಂದ್ರೆ ಆರ್ಥಿಕತೆನ ಮುಂದಕ್ಕೆ ತಗೊಂಡು ಹೋಗೋದಕ್ಕೂ ಸಹ ಪ್ರಯತ್ನ ಪಡ್ತಿದೆ. ಪ್ರೈವೇಟ್ ಕನ್ಸಪ್ಷನ್ ಅಂತ ಅಂದ್ರೆ ಜನ ದಿನನಿತ್ಯದ ವಸ್ತುಗಳನ್ನ ಮತ್ತೆ ಸೇವೆಗಳ ಮೇಲೆ ಮಾಡುವಂತಹ ಖರ್ಚು ಅಂತ ಹೇಳ್ಬೋದು. ನೋಡಿ, ನಾವು ರಿಯಲ್ ಟರ್ಮ್ಸ್ ಅಲ್ಲಿ ನೋಡಿದಾಗ 7.3% ಅಷ್ಟು ಲೆಕ್ಕದಲ್ಲಿ ಬೆಳವಣಿಗೆ ಕಂಡಿದೆ ಅಂತಾನೆ ಹೇಳ್ಬೋದು. ನೋಡಿ, ಹಳ್ಳಿಗಳಲ್ಲಿ ಖರ್ಚು ಮಾಡೋದು ಸಿಟಿಗಳಿಗಿಂತ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಅಗ್ರಿಕಲ್ಚರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಇನ್ನು ಇಂಪೋರ್ಟ್ಸ್ ನಲ್ಲಿ ನಾವು ನೋಡಿದಾಗ ಒಂದು ಇಂಟ್ರೆಸ್ಟಿಂಗ್ ತಿರುವು ಕಾಣ್ತಿದೆ. ರಿಯಲ್ ಟರ್ಮ್ಸ್, ನಿಜವಾದ ಲೆಕ್ಕದಲ್ಲಿ ನಾವು ನೋಡಿದಾಗ ಇಂಪೋರ್ಟ್ಸ್ ಅಂತ ಏನ್ ಹೇಳ್ತೀವಿ, ಇದು 1.3% ಕಮ್ಮಿ ಆಗಿದೆ ಗೊತ್ತಾ. ಅಂದ್ರೆ ನಾಮಿನಲ್ ಟರ್ಮ್ಸ್ ಅಲ್ಲಿ ನಾವು ನೋಡಿದಾಗ 9.9% ಜಾಸ್ತಿ ಆಗಿದೆ. ಅಂದ್ರೆ ವಸ್ತುಗಳು ಕಮ್ಮಿ ಆಗಿರ್ಬೋದು, ಅವುಗಳಿಗೆ ಜಾಸ್ತಿ ದುಡ್ಡು ಕಟ್ಟಬೇಕಾಗಿರೋದ್ರಿಂದ. ಇನ್ನು RBI ರೂಪಾಯಿ ಬೆಲೆ ಇಳಿಯೋದನ್ನ ತಡೆದಿರೋದ್ರಿಂದ ಇನ್ನು ಜಾಸ್ತಿ ಆರ್ಥಿಕ ಹೊರೆ ತಪ್ಪಿದೆ ಅಂತಾನೆ ಹೇಳ್ಬೋದು. ಅಡ್ವಾನ್ಸ್ ಎಸ್ಟಿಮೇಟ್ಸ್ ಬರೀ ಮೊದಲ ನೋಟ ಮಾತ್ರ ಕೊಡತ್ತೆ. ಫೈನಲ್ ಅಂಕಿ ಅಂಶ ಬರೋದ್ರೊಳಗೆ ಡೀಟೇಲ್ಸ್ ಕೂಡ ಚೇಂಜ್ ಆಗ್ಬೋದು. ಈಗ ರಿಸರ್ಚ್ ಇಂದ ಗೊತ್ತಾಗ್ತಿರೋದು ಏನು ಅಂತಂದ್ರೆ ಈ ಫಸ್ಟ್ ಎಸ್ಟಿಮೇಟ್ಸ್ ಕೆಲವೊಮ್ಮೆ ನಿಜವಾದ ಬೆಳವಣಿಗೆಗಿಂತ ಕಮ್ಮಿ ತೋರ್ಸತ್ತೆ ಗೊತ್ತಾ. ಈಗಿನ ಎಸ್ಟಿಮೇಟ್ಸ್ ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಮೈನಿಂಗ್ ನ ನೋಡ್ತಿದೀವಿ ಅಂತಂದ್ರೆ ಇದರಲ್ಲಿ ಡೌನ್ಫಾಲ್ ಕಾಣ್ತಿದೆ. ಇನ್ವೆಸ್ಟ್ಮೆಂಟ್ಸ್ ಕೂಡ ಜಾಸ್ತಿ ಆಗಿಲ್ಲ, ಆದ್ರೆ ಕನ್ಸ್ಯೂಮರ್ ಸ್ಪೆಂಡಿಂಗ್ ಎಕನಾಮಿನ ಮುಂದಕ್ಕೆ ತಗೊಂಡು ಹೋಗ್ತಿದೆ. ಮುಂದಿನ ಸ್ಟ್ಯಾಟಿಸ್ಟಿಕ್ಸ್ ಆದ್ಮೇಲೆ ಎಕನಾಮಿಕ್ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗತ್ತೆ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬಂದ್ಬಿಡೋಣ. ನಂಬರ್ 1, CNG ಗಾಡಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಭಾರತ ಸರ್ಕಾರ ತಮ್ಮ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿನವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ, ಒಂದು ಹೊಸ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಏನು ಅಂದ್ರೆ CNG ಇಂಧನ ಹಾಕಿ ಓಡಾಡ್ತಿರೋ 2 ವೀಲರ್ ಗಾಡಿಗಳ ಮೇಲಿರುವಂತ ಒಂದು GST ಟ್ಯಾಕ್ಸ್ ಏನಿದೆ ಇದನ್ನ 28% ಇಂದ 18%ಗೆ ತಗೊಂಡ್ ಬರ್ತಿದಾರಂತೆ. ಆಮೇಲೆ ಅದನ್ನ 12% ವರೆಗೂ ಕೂಡ ತಗೊಂಡ್ ಬರೋ ಅಂತ ಪ್ಲಾನ್ ಕೂಡ ಇದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಜನ CNG ವೆಹಿಕಲ್ಸ್ ಗಳನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇದರಿಂದ ನಮ್ಮ ಪರಿಸರಕ್ಕೂ ಕೂಡ ಒಳ್ಳೇದಾಗತ್ತೆ. ಆದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ರೆವಿನ್ಯೂ ಅಂತ ಏನ್ ಹೇಳ್ತೀವಿ ಇದು ಕಮ್ಮಿ ಆಗುವಂತಹ ಚಾನ್ಸಸ್ ಕೂಡ ಇದೆ. ಹಾಗೆ ನಾವಿದನ್ನ ಬೇರೆ ವೆಹಿಕಲ್ಸ್ ಗಳಿಗೆ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಟ್ಯಾಕ್ಸ್ ಬ್ರೇಕ್ ಕೊಡಿ ಅಂತ ಕೇಳೋ ಚಾನ್ಸಸ್ ಸಹ ಇದೆ. ನಂಬರ್ 2, ಮೈಕ್ರೋಸಾಫ್ಟ್ ನಿಂದ ಭರ್ಜರಿ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ನೋಡಿ, ಮೈಕ್ರೋಸಾಫ್ಟ್ ಕಂಪನಿನ ನಾವು ನೋಡಿದ್ವಿ ಅಂತಂದ್ರೆ ಇಂಡಿಯಾದಲ್ಲಿ ಬರೋಬ್ಬರಿ $3 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಏನ್ ಕರಿತೀವಿ ಮತ್ತೆ ಆಜೂರ್ ಈ ಒಂದು ಸರ್ವಿಸ್ ನ ಜಾಸ್ತಿ ಮಾಡೋದಕ್ಕೆ. ಇದರಲ್ಲಿ 2030 ಒಳಗೆ ಏನಿಲ್ಲ ಅಂದ್ರೂ ಕೂಡ 1 ಕೋಟಿ ಜನಕ್ಕೆ AI ಟ್ರೈನಿಂಗ್ ಕೊಡ್ತಾರಂತೆ. ಹಾಗೆ ಮೈಕ್ರೋಸಾಫ್ಟ್ ಕೂಡ ಇಷ್ಟು ದೊಡ್ಡದ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಿದೆ ಅಂತಂದ್ರೆ ಇಂಡಿಯಾ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಹಾಗೇನೆ ಅವರ ಒಂದು ಗ್ಲೋಬಲ್ AI ಸ್ಟ್ರಾಟಜಿನ ನಾವು ನೋಡಿದ್ರೆ ಇಂಡಿಯಾ ತುಂಬಾ ಮುಖ್ಯ ಅಂತಾನೂ ಕೂಡ ಇಲ್ಲಿ ನಮ್ಗೆ ಕಾಣ್ತಿದೆ. ನಂಬರ್ 3, ಝೊಮ್ಯಾಟೊ ಶೇರ್ಸ್ಗಳು ಇದ್ದಕ್ಕಿದ್ದ ಹಾಗೆ 5% ಕಮ್ಮಿ ಆಗಿದೆ. ಯಾಕಪ್ಪ ಅಂತಂದ್ರೆ ಝೆಫ್ರೀಸ್ ಅನ್ನೋ ಒಂದು ಕಂಪನಿಗಳು ಝೊಮ್ಯಾಟೊ ಶೇರ್ ವ್ಯಾಲ್ಯೂ ಒಂದು ಕಡಿಮೆ ಆಗ್ತಿದೆ ಅಂತ ಹೇಳ್ತಿದಾರಂತೆ. ಯಾಕೆ ಗೊತ್ತಾ, ಝೊಮ್ಯಾಟೊ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಮತ್ತೆ ಜನರಿಗೆ ಡಿಸ್ಕೌಂಟ್ಸ್ ಏನಿದೆ ಇದು ಕೂಡ ಜಾಸ್ತಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಝೊಮ್ಯಾಟೊ ಶೇರ್ಸ್ಗಳು ಡೌನ್ ಆಗ್ತಿದೆ ಅಂತ ಕ್ಲಿಯರ್ ಆಗಿ ಇಲ್ಲಿ ನಮಗೆ ಗೊತ್ತಾಗ್ತಿದೆ. ಸ್ನೇಹಿತರೆ, ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ನ ಅಪ್ಡೇಟ್ಸ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಅಲ್ಲಿ ನಾನು ನಿಮಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.